ಹಾಯ್ ಗಾಯ್ಸ್, ನೋಡಿ ಬನ್ನಿ ಇವತ್ತು ಬ್ಯಾಂಗಲ್ ಮಾಡಿ ತೋರಿಸ್ತೀನಿ ನಾನು ಈ ಪ್ಲೈನ್ ಬಳೆಗಳಲ್ಲಿ. ಮತ್ತು ಇದು ಸ್ಯಾರಿ ಕುಚ್ಚು ಕಟ್ತೀವಲ್ಲ ರೇಷ್ಮೆದು, ಅದು ಉಂಡೆಯಲ್ಲಿ ಕಲರ್ ತೊಗೊಂಡಿದ್ದೀನಿ. ಇದು ಬಾಳೆಗಳು, ಮತ್ತು ಈ ಥರ ಇದು ಬೇಕು ಲೇಸು, ಮತ್ತು ಈ ಥರ ಸ್ಟೋನ್ಗಳು ಬೇಕು, ಈ ಥರ ಸ್ಟೋನ್, ಮತ್ತು ಈ ಥರ ಬೀಡ್ಸು, ಮತ್ತು ಈ ಥರ ಫೆವಿಕಾಲ್ ಬೇಕು. ಈಗ ಬ್ಯಾಂಗಲ್ಲು ಯಾವ ರೀತಿ ಮಾಡೋದು ನಾನು ತೋರಿಸ್ತೀನಿ ಬನ್ನಿ. ನಮ್ಮ ಚಾನಲ್ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ಬಿಟ್ಟಿದ್ದೆಲ್ಲ ನೋಡಿ ಲೈಕ್ ಮಾಡಿ. ನೋಡಿ ಬನ್ನಿ ಯಾವ ರೀತಿ ಮಾಡೋದು ತೋರಿಸ್ತೀನಿ. ಇದು ಬಳೆಗಳನ್ನ ಗಮ್ ಹಾಕಿ ಈ ರೀತಿ ಅಂಟಿಸ್ಕೋಬೇಕು. ನೋಡಿ ಈ ರೀತಿ ಫೆವಿಕಾಲ್ ಹಾಕಿ ಈ ಥರ ಅಂಟಿಸ್ಕೋಬೇಕು. ನೋಡಿ ನಮ್ಗೆ ಸಿಂಗಲ್ಲಾಗಿ ಮಾಡ್ಬೋದು, ಅಂದರೆ ಸ್ವಲ್ಪ ದಪ್ಪ ಇದ್ದರೆ ತುಂಬ ಲುಕ್ಕಾಗಿ ಬರುತ್ತಲ್ಲ, ಹಾಗಾಗಿ ನಾವು ಜೋಡಿಸ್ಕೋತೀವಿ. ನೋಡಿ ಈ ಥರ ಜೋಡಿಸ್ಕೊಳ್ಳೋದು ಬಳೆಗಳನ್ನ. ಅದರಲ್ಲಿ ಒಂದು ಸ್ವಲ್ಪ ಗಮ್ಮು ಹಾರಬೇಕು. ಅದು ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗಮ್ಮಲ್ಲಿ ಜೋಡಿಸಿ 4 ಬಳೆಗಳನ್ನ ಹಾಕಿ ಗಮ್ಮಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಮಾಡೋದು ಬಂದು ತೋರಿಸ್ತೀನಿ ಬನ್ನಿ. ನೋಡಿ ಈ ಥರ ಗಮ್ಮ ಹಾಕ್ಕೋಬೇಕು. ನೋಡಿ ಈ ಥರ ದಾರ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ನಾನು ಒಂದು 35 ಎಳೆ ತೊಗೊಂಡಿದ್ದೀನಿ. ಬನ್ನಿ ಯಾವ ಥರ ಅಂತ ನೋಡಿ. ಈ ಕಲರ್ ತೊಗೊಂಡಿದ್ದೀನಿ ನಾನು, ಚೆನ್ನಾಗಿ ಕಾಣುತ್ತೆ ಕಲರು. ಯಾವ್ಯಾವ ಕಲರ್ ಬೇಕು ನಿಮಗೆ ಆ ಕಲರ್ ಎಲ್ಲ ಮಾಡ್ಕೊಬೋದು. ಬನ್ನಿ ನೋಡಿ ಈ ಥರ ಫಿನಿಶಿಂಗಾಗಿ ನೀಟಾಗಿ ಇಟ್ಕೊಬೇಕು, ಟೈಟಾಗಿ ಈ ಥರ ತೊಗೋಬೇಕು. ನೋಡಿ ಇದು ಬಳೆ ಗಮ್ಮಲ್ಲಿ ಅಂಟಿಸಿದ ಮೇಲೆ ಹಾರಿದ್ರೆ ಚೆಂದ, ಕೈಗೆ ಗ್ರಿಪ್ಪಾಗಿ ಸಿಗುತ್ತೆ. ಹಾಗಾಗಿ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಈ ಥರ ಬರುತ್ತೆ. ನೋಡ್ತಿದ್ದೀರಾ? ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ. ಯಾರು ಬರಲ್ಲ ಅವರು ಕೂಡ ಈಸಿಯಾಗಿ ಮಾಡ್ಕೋಬೋದು. ತುಂಬ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಎಷ್ಟು ಲುಕ್ಕಾಗಿ ಬರ್ತಾಯಿದೆ ನೋಡಿ. ಫಿನಿಶಿಂಗು ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಬಳೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಲುಕ್ಕಾಗಿದೆ, ಎಷ್ಟು ಚೆನ್ನಾಗಿದೆ. ನಾವು ಮಾಡಬೇಕು ಅನ್ನೋ ಆಸೆ ನಿಮಗೂ ಇರುತ್ತೆ. ನೋಡಿ ನೋಡಿ ಫ್ರೆಂಡ್ಸ್, ನೋಡಿ ಅದೇ ಕಲರಲ್ಲಿ ದಾರದಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗು. ನೋಡಿ ರೆಡಿ ಬಳೆ ಥರನೇ ಇದೆ. ನೋಡಿ ಚೆನ್ನಾಗಿ ಬಂದಿದೆಯಾ? ನೋಡಿ ಎಷ್ಟು ಲುಕ್ಕಾಗಿ ಬಂದಿದೆ ಕಲರ್ಸಲ್ಲಿ. ನೀವು ಮಾಡ್ಕೊಳ್ಳಿ. ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.